ಮಳೆ ವಿಳಂಬವಾದ್ರೂ ಕೂಡ ಧೃತಿಗೆಡದ ದಾವಣಗೆರೆ ರೈತರು. ಜಿಲ್ಲೆಯ ಬಹುತೇಕ ಕಡೆ ಗರಿಗೆದರಿದ ಕೃಷಿ ಚಟುವಟಿಕೆ. ಬಹುತೇಕ ಭಾಗದಲ್ಲಿ ಬಿತ್ತನೆಗೆ ಪೂರಕ ವಾತಾವರಣ. ನಿಗದಿತ ಸಮಯಕ್ಕಿಂತ ತಡವಾಗಿ ಬಂದಿರೋದು ಮುಂಗಾರು. ಮಳೆ ವಿಳಂಬವಾದ್ರೂ ಕೂಡ ಬಿತ್ತನೆ ಆರಂಭಿಸಿದ ರೈತರು. ಮೆಕ್ಕೆಜೋಳ ಸೇರಿದಂತೆ ಇತರೆ ಬೆಳೆಗಳ ಬಿತ್ತನೆ ಕಾರ್ಯ. ಹೊನ್ನೂರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆ. ಮುಂದಿನ ಮಳೆ ನಂಬಿಕೊಂಡು ಭೂಮಿ ಹದಗೊಳಿಸಿ ಬಿತ್ತನೆ ಮಾಡಲಾಗ್ತಾ ಇದೆ. ಮಳೆ ಕೈ ಕೊಡ್ತಾ ಇದೆ, ಬಟ್ ಬಿತ್ತನೆ ಮಾಡದೇ ಇರೋದಕ್ಕಾಗಲ್ಲ. ವಾತಾವರಣ ಪೂರಕವಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಬಿತ್ತನೆ ಮಾಡುವಂಥ ಕಾರ್ಯ ಕೆಲವು ಕಡೆಯಲ್ಲಿ ಆಗ್ತದೆ, ಕೆಲವು ಕಡೆಯಲ್ಲಿ ಪಾಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸೊ ಮಳೆ ವಿಳಂಬವಾದ್ರೂ ಕೂಡ ಬಿತ್ತನೆಯನ್ನು ಆರಂಭಿಸಿರೋದು ರೈತರು. ಬಿತ್ತನೆ ಮಾಡದೇ ಇರೋಕ್ಕಾಗಲ್ಲ ಅಲ್ಲ, ಒಂದು ನಂಬಿಕೆ ಮೇಲೆ ಓಕೆ ಪರವಾಗಿಲ್ಲ, ಮಳೆ ಬರೋ ಥರ ಇರುತ್ತೆ, ಮಳೆ ಬರುತ್ತೆ ಅಂತ ಕಾಣಿಸುತ್ತೆ, ನೀರು ಇರುತ್ತೆ, ನೀರು ಸಿಗುತ್ತೆ ಅಂತ ಬಿತ್ತನೆ ಮಾಡ್ತಾ ಇದ್ದಾರೆ. ಧೃತಿ ಕೆಡ್ತಾ ಇಲ್ಲ ದಾವಣಗೆರೆ ರೈತರು. ಜಿಲ್ಲೆಯ ಬಹುತೇಕ ಕಡೆ ಗರಿಗೆದರಿರುವಂಥದ್ದು ಕೃಷಿ ಚಟುವಟಿಕೆ. ಕೆಲವು ಕಡೆಯಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಎರಡನೇ ಬೆಳೆ ಬೆಳೆಯೋದು ಕಷ್ಟ ಆಗುತ್ತೆ ಅಂತ CM ಹೇಳಿಬಿಟ್ರಲ್ಲ, ಎರಡನೇ ಬೆಳೆ ಬೆಳಿಬೇಡಿ ಅಂತ. ಸೊ ಹಾಗಾಗಿ ಕೆಲವರು ಆತಂಕಕ್ಕೊಳಗಾದ್ರು, ಕೆಲವರು ಒಂದು ನಂಬಿಕೆ, ಇಲ್ಲ ನೋಡೋಣ ಮಳೆ ಬರ್ಬೋದು, ವಾತಾವರಣ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ, ಸುಮ್ಮನೆ ಕೈ ಕಟ್ಟು ಕೂರೋದು ಬೇಡ ಅಂತ. ಬಹುತೇಕ ಭಾಗಗಳಲ್ಲಿ ಬಿತ್ತನೆಗೆ ಪೂರಕ ವಾತಾವರಣ ಇದೆ. ನಿಗದಿತ ಸಮಯಕ್ಕಿಂತ ತಡವಾಗಿ ಬಂದಿರೋದು ಮುಂಗಾರು. ಮಳೆ ವಿಳಂಬವಾದ್ರೂ ಕೂಡ ಬಿತ್ತನೆಯನ್ನು ಆರಂಭಿಸಿದ್ದಾರೆ ಆ ಭಾಗದ ರೈತರು. ಮೆಕ್ಕೆಜೋಳ ಸೇರಿದಂತೆ ಇತರೆ ಬೆಳೆಗಳ ಬಿತ್ತನೆ ಕಾರ್ಯ ಮಾಡಲಾಗ್ತಾ ಇದೆ. ಹೊನ್ನೂರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇದೆ. ಮುಂದಿನ ಮಳೆ ನಂಬಿಕೊಂಡು ಭೂಮಿ ಹದಗೊಳಿಸಿ ಬಿತ್ತನೆ ಮಾಡಲಾಗ್ತಾ ಇದೆ.